ಅನ್ನದ ಬೆಲೆ ಹಸಿದವನಿಗೆ ಮಾತ್ರ ಗೊತ್ತಾಗಲು ಸಾಧ್ಯ. ಬಡತನದ ಬೇಗೆ ಬಡವನಿಗೆ ಮಾತ್ರ ಅರ್ಥ ಆಗಲು ಸಾಧ್ಯ. ಹೊಟ್ಟೆ ತುಂಬ ತಿಂದು ಕೊಬ್ಬಿದ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಹಸಿವಿನ ಅರ್ಥ ಹೇಗಾಗಲು ಸಾಧ್ಯ ಹೇಳಿ? ಅದೇ ರೀತಿ ಕಳೆದ 3 ವರ್ಷಗಳಿಂದ ಮಳೆ, ಗಾಳಿ, ಬಿಸಿಲೆನ್ನದೆ ಮುರುಕುಲು ಮನೆಯಲ್ಲಿ ಈ ಮಂದಿ ಇದ್ದಾರೆ. ಅವರಿಗೆ ಸರ್ಕಾರ ಕೊಟ್ಟ ಆಸರೆಯ ಭರವಸೆ ಹೇಗಿದೆ ನೋಡಿ. ರಾಜ್ಯದ ಜನರೇ, ನೀವು ಕಣ್ಣು ಬಿಟ್ಟು ನೋಡಿ. ಇವು ಅಂದು ನೆರೆಗೆ ಮುಳುಗಿದ ಮನೆಗಳೇ. ಕೆಲವು ಅರ್ಧ ಕುಸಿದಿವೆ, ಇನ್ನು ಕೆಲವು ಪೂರ್ತಿ ಕುಸಿದಿವೆ. ಆದರೆ ಇಲ್ಲಿನ ಮಂದಿ ಇದೇ ಮುರುಕಲು ಮನೆಯಲ್ಲಿ ಇದ್ದಾರೆ. ಯಾಕೆ ಅಂತ ಕೇಳಿದಾಗ ಅವರಂತಾರೆ, ಇದು ಗೌರ್ಮೆಂಟ್ ಸರ್ವೆಂಟಿಗೆ ಮಾತ್ರ ಅನ್ವಯಿಸ್ತದೆ ಮೇಡಮ್. ಇದು ನಮ್ಮಂಥ ರೈತರಿಗೆ ಮಾತ್ರ ಅನ್ವಯಿಸಾಗಲ್ಲ ಮೇಡಮ್. ದನ ಕರಗಳು ನೀರು ಕುಡ್ಲಿಕ್ಕೆ ನೀರಿಲ್ಲ ಇಲ್ಲಿ. ಕೆಲವು ಮನೆಗಳಿಗೆ ರೆಡಿ ಮಾಡಿದರೆ, ಕೆಲವು ಮನೆಗಳಿಗೆ ದಿಬ್ಬೆ ದಿನ್ನೆ ಎಲ್ಲ ಥರ ಇದೆ. ಗಟ್ರ ಮೇನ್ ಗಟ್ರ ಯಾಕಡೆ ಹೋಗ್ಬೇಕು ನೀರು ಗೊತ್ತಿಲ್ಲ ಮೇಡಮ್. ರೊಕ್ಕ ತಗೊಂಡ್ರು ನಮ್ಗೆ ಮನೆ ಇಲ್ದಂಗ ಬೇರೆ ಊರವ್ರು ಕೊಟ್ಟಾರ್ರಿ. ಕೊಟ್ಟಾರ್ರಿ. ಲಿಸ್ಟಿಂದ ತೆಗೆದು ಬೇರೆ ಊರ ವಾಸ ಮಾಡೋರು ಕೊಟ್ಟಾರ್ರಿ. ಇಲ್ಲಿ ನೆರೆಹೊಳೆ ಬಂದಾಗ ಏನು ಕೆಲಸ ಮಾಡಿಲ್ಲ ಮೇಡಮ್. 44 ಎಕರೆ ಜಮೀನು ಕೊಡ್ತೀವಿ ಅಂತ ಹೇಳಿದರು. 12 ಎಕರೆ ಖರೀದಿ ಮಾಡ್ಯಾರ. ಅವ್ರು ಏನಂತಾರೆ, ನಮ್ಮಲ್ಲಿ ರೊಕ್ಕ ಇದಾವೆ ಸ್ಟಾಕು, ನೀವೇ ರೈತರು ಕೊಡುವಲ್ರ. ನಾವು ರೈತರು ಫೋಕಸ್ ಮಾಡೋಕ್ಕೆ ಬರೋದಿಲ್ಲ. ನಾವು ಭೇಟಿ ನೀಡಿದ ಹೆಚ್ಚಿನ ಗ್ರಾಮದ ಜನತೆಯ ದೂರು ಒಂದೇ ಆಗಿತ್ತು. ಅದೇನೆಂದ್ರೆ ತಮಗೆ ಆಸರೆ ಮನೆಗಳನ್ನೇ ಕೊಟ್ಟಿಲ್ಲ ಅನ್ನೋದು. ಆದರೆ ಸರ್ಕಾರಿ ದಾಖಲೆಗಳು ಹೇಳೋದೇ ಬೇರೆ. ಸರ್ಕಾರದ ದಾಖಲೆಗಳ ಪ್ರಕಾರ ನಿರ್ಮಿಸಬೇಕಾಗಿದ್ದ ಮನೆಗಳ ಸಂಖ್ಯೆ 58,130. ಈ ಪೈಕಿ 45,807 ಆಸರೆ ಮನೆಗಳನ್ನು ಹಸ್ತಾಂತರಿಸಲಾಗಿದೆ. ಇನ್ನು ಕಟ್ಟುತ್ತಿರುವ ಮನೆಗಳ ಸಂಖ್ಯೆ 1,988. ನಿರ್ಮಿಸದೆ ಉಳಿದಿರುವ ಮನೆಗಳ ಸಂಖ್ಯೆ 10,335. ಸರ್ಕಾರದ ದಾಖಲೆಗಳ ಪ್ರಕಾರ 80% ಮಂದಿಗಳಿಗೆ ಮನೆಯನ್ನ ಈಗಾಗಲೇ ಹಸ್ತಾಂತರಿಸಲಾಗಿದೆ. ಅವರೆಲ್ಲ ಖುಷಿಯಾಗಿ ಆಸರೆ ಮನೆಯಲ್ಲಿ ವಾಸಿಸುತ್ತಿದ್ದಾರೆ. ನಿಜ ಸಂಗತಿ ಅಂದ್ರೆ ಸರ್ಕಾರ ಇನ್ನೂ ಕೂಡ 40% ಮನೆಗಳನ್ನು ಹಸ್ತಾಂತರಿಸಿಲ್ಲ. ಹಸ್ತಾಂತರಿಸಿದ್ರೂ ಅದು ವಾಸಕ್ಕೆ ಯೋಗ್ಯವಾಗಿಲ್ಲ. ರೋಡ್ ವ್ಯವಸ್ಥೆ ಸರಿಯಾಗಿಲ್ಲ ಇನ್ನು ಏನು ಮೇಡಮ್. ಆಮೇಲೆ ಲ್ಯಾಟ್ರಿನ್ ಗುಂಡಿ ಕೂಡ ಮುಚ್ಚಿಕೊಟ್ಟಿಲ್ಲ, ಸರಿಯಾಗಿ ವ್ಯವಸ್ಥೆ ಇದ್ದು ಅದು ಕೂಡ ವ್ಯವಸ್ಥೆ ಮಾಡಿಲ್ಲ. ಆಮೇಲೆ ಇಲ್ಲಿ ಟ್ಯಾಂಕರ್ ಮಾಡಿದಾರೆ ಮೇಡಮ್, ಅದು ಕ್ಯೂರಿಂಗ್ ಸರಿಯಾಗಿಲ್ಲ. ಅಲ್ಲದೆ ಇಲ್ಲಿ ನಿರ್ಮಿಸಿರುವ ಹೆಚ್ಚಿನ ಮನೆಗಳು ದಾನಿಗಳ ಹಣದಿಂದ ಕಟ್ಟಿರುವಂಥದ್ದು. ನಾವಿಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶ ಅಂದ್ರೆ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಕೊಟ್ಟ ವರದಿಯಲ್ಲಿ 1 ಲಕ್ಷಕ್ಕೂ ಹೆಚ್ಚು ಮನೆಗಳು ನೆರೆಗೆ ನೆಲೆಸಮವಾಗಿವೆ. ಅದಕ್ಕೆ ಪರಿಹಾರ ಕೊಡಿ ಅಂತ ಕೇಳಿದೆ. ಆದರೆ ಈಗ ಅದರ ಅರ್ಧದಷ್ಟು ಮನೆಗಳನ್ನು ಮಾತ್ರ ನಿರ್ಮಿಸುತ್ತಿದೆ. ಹಾಗಾದ್ರೆ ಉಳಿದ ವಸತಿಹೀನರು ಇದೇ ಮುರುಕಲು ಮನೆಯಲ್ಲಿ ಜೀವನ ಸಾಗಿಸಬೇಕಾಗಿದೆ. 2.5 ವರ್ಷ ಆಯ್ತು ಹೊಳೆ ಬಂದು. ಊರು ಮಾಡ್ತು ಅಂತಂದು ಕೇಸಿ ಹೇಳಿದ್ರು. ಮಾಡಿ ಸರಿಯಾಗಿ ಊರು ಮಾಡೋದು ನಿಮ್ಗೆ ಜಾಗ ಕೊಡೋದಿಲ್ಲ, ಊರು ಆಗೋದಿಲ್ಲ ಅಂತ ಕೇಸಿ ಇದು ಮಾಡಕಚ್ಚಾರ. ನಮಗೆ ಭಾರಿ ಪ್ರಾಬ್ಲಮ್ ಆಗ್ಯದ. ಎಲ್ಲ ಬಿದ್ದ ಮನೆಗೆ ಹಂಗೆ ಇದ್ದೀವಿ ನಾವು. ಅದಕ್ಕೆ ಇವಾಗ ಊರು ಯಾಕೆ ಬರೋದಿಲ್ಲ ಅಂತ ನಾವು ಕೇಳ್ಕೊಂತೀವಿ ಅವ್ರನ್ನ. ಕೇಳ್ಕೇಸಿ ಮಳೆ ಬಂದರೆ ಅದೇ ಬಿದ್ದ ಮನೆಗೆ ಇರಬೇಕಂತ. ಇನ್ನು ಸರ್ಕಾರ ನಿರ್ಮಿಸಿರುವ ಆಸರೆ ಮನೆಗಳ ಗುಣಮಟ್ಟ ಹೇಗಿದೆ ಅನ್ನೋದರ ರಿಯಾಲಿಟಿ ಚೆಕ್ ಮಾಡಿದ್ವಿ. ಆ ಮಹಾಮಳೆ ಬಂದಾಗ ನಮ್ಮ ಸರ್ಕಾರ ಕೇವಲ 8 ತಿಂಗಳಲ್ಲಿ ಇವರಿಗೆ ಪುನರ್ವಸತಿ ಕಲ್ಪಿಸುವಂತ ಭರವಸೆ ಕೊಟ್ಟಿತ್ತು. ಆದರೆ ಅಂದು ಆ ಮಹಾಮಳೆ ಬಂದು ಇಂದಿಗೆ 3 ವರ್ಷವೇ ಕಳೆಯಿತು. ಆ ಭರವಸೆಯಾಗಿಯೇ ಉಳಿದಿದೆ. ಇಲ್ಲಿಗೆ ಮುಖ್ಯಮಂತ್ರಿಗಳು 18 ಬಾರಿ ಭೇಟಿ ಕೊಟ್ಟರು. ಆದರೆ ಆ ಭೇಟಿ ಯಾವ ಫಲವನ್ನೂ ಕೊಟ್ಟಿಲ್ಲ. ಬನ್ನಿ ನೋಡೋಣ ಸರ್ಕಾರ ಕೊಟ್ಟ ಭರವಸೆ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ. ಸರ್ಕಾರ ಮನೆ ಕೊಟ್ಟಿದೆಯಲ್ಲ, ಚೆನ್ನಾಗಿದೆಯಾ? ಏನು ಸರ್ಕಾರಮ್ಮ, ಏನು ಸರ್ಕಾರ ಇಲ್ಲ, ಏನಿಲ್ಲ. ಆ చెత్తలు పడి ఇక్కడ సీలేవే ఇక్కడ సీలేవే ఈ బెడ్ అంటే గిట్ట గుంత పడేపోయిదే. ఇంకా మేము ఏట్లోకి ఒర్రు పోతాము, ఏట్లానే చచ్చిపోతాము. ఈ రూములు లేకపోతే ఒక్క మనిషి ఉండము అంతే. మాకు ప్రాబ్లం ఇది. ಮಳೆ ಬಂದ್ರೆ ಕಾರಿಂದೆ. ಅಂದ್ರೆ ಈ ಮನೆಗಳು ಸರ್ಕಾರ ಏನೋ ದೊಡ್ಡದಾಗಿ ಕಟ್ಟಿಕೊಟ್ಟಿತ್ತು. ಆದ್ರೆ ಆ ಮನೆಯ ನಿಜ ಪರಿಸ್ಥಿತಿ ನೋಡ್ಬೇಕಾದ್ರೆ ನೀವೇ ನೋಡ್ಬೋದು. ಎಲ್ಲ ಕಡೆ ಕೂಡ ಈ ಬಿರುಕು ಬಿದ್ದಿದೆ ಈ ಮನೆಗಳು. ಈ ಮನೆಯಲ್ಲಿ ಜನರು ವಾಸಿಸೋಕೆ ಯೋಗ್ಯ ಅಲ್ಲ ಅಂತ ಆ ತಾಯಿ ಹೇಳ್ತಿದ್ದಾರೆ. ನೋಡಿ, ಈ ಮನೆಗೆ ಇಲ್ಲಿನ ಮಂದಿ ಬಂದು ಬರೀ 6 ತಿಂಗಳಾಗಿದೆ. ಈಗಾಗಲೇ ಮನೆಯ ನೆಲ ಅನ್ನುವಂಥದ್ದು ತೂತು ಬಿದ್ದಿದೆ. ಸ್ಥಳೀಯರಿದ್ದಾರೆ, ಅವ್ರ ಹತ್ರ ಕೇಳೋಣ ಯಾವ ರೀತಿಯ ಗುಣಮಟ್ಟದಲ್ಲಿ ಈ ಮನೆಯನ್ನು ಕಟ್ಟಿದ್ದಾರೆ ಅಂತ. ಸರ್, ಈ ಮನೆ
ಸಂತ್ರಸ್ತರಿಗೋಸ್ಕರ ಕಟ್ಟಿದ ಮನೆ. ಹೇಗಿದೆ ಸರ್ ಗುಣಮಟ್ಟ ಇದ್ರದ್ದು? ಇದರ ಗುಣಮಟ್ಟ ಹೇಳ್ಬೇಕಂದ್ರೆ ಭಾಳ ನಮಗೆ ಅಫ್ಸೋಸ್ ಆಗ್ತದೆ, ತೊಂದರೆ ಆಗ್ತಾ ಇದೆ. ಸರ್ಕಾರ ಹೇಳೋದೊಂದು ಮಾಡೋದೊಂದು. ಆದರೆ ಇದು ನೀವು ನೋಡಿ ಮೇಡಮ್, ಇದು ಹೆಂಗೆ ಹೋಗಿದೆ ಅವ್ರು ಕಟ್ಟಿರುವ ಯೋಗ್ಯತೆ ಇದು. ಮತ್ತು ಇದು ಬೇಸ್ಮೆಂಟ್ ಅಂತೂ ಏನೇನಿಲ್ಲ, 1 ಇಂಚು ಬೇಸ್ಮೆಂಟ್ನೂ ಇಲ್ಲ. ಕೆಳಗೆ ಮಳೆ ಬಂದರೆ ರೂಮ್ಗಳ ಬೀಳೋದು ಗ್ಯಾರಂಟಿ. ಪರಿಹಾರನೂ ಸಿಗಲ್ಲ, ಸೌಲಭ್ಯನೂ ಸಿಗಲ್ಲ, ಸಂಕಷ್ಟನೂ ಕೇಳೋರು. ಸಂಕಷ್ಟ ಅಂತೂ ಬಂದು ಒಬ್ರು ಮಾತಾಡೋರೆಲ್ಲ ಕೇಳೋರಲ್ಲ. ಮೊನ್ನೆ ಬಂದರು MLA ಸಾಬ್ರು, ಅವ್ರ ಪಾರ್ಟಿ ಸಂಘಟನೆ ಮಾಡೋದು ಅದೇ ವಿಚಾರ ಮಾಡಿದ್ರೆ ಹೊರತು ಲೇಔಟ್ನಲ್ಲಿ ಕೆಲಸ ಹೆಂಗೆ ನಡೀತಿದೆ, ಹೆಂಗೆ ಮಾಡ್ತದೆ, ಬೇಸ್ಮೆಂಟ್ ಹೆಂಗಿದೆ ಅಂಬೋದು ಏನು ನೋಡೇ ಇಲ್ಲ. ಈಗ ಮಳೆ ಬಂದ್ರಿ ಮನೆ ಕುಸಿದೋದ್ರೆ ಆಮೇಲೆ ಗತಿ? ನಮ್ಮ ಗತಿಗೆ ನಾವು ಎಲ್ಲಿ ನಮ್ಮ ಭಿಕ್ಷೆ ಬೆಳಬೇಕು, ಇಲ್ಲ ನಾವು ವಲಸೆ ಹೋಗಬೇಕು. ಈ ಸರ್ಕಾರ ಕೊಡೋದು ಬೇಡ, ನಾವು ತೊಗೊಳ್ಳೋದು ಬೇಡ. ನಾವು ಅದರಾಗೆ ಜೀವನ ಮಾಡ್ತೀವಿ, ಅದರಾಗೆ ಸಾಯ್ತೀವಿ. ಮಳೆ ಬಂದರೆ ಅದ್ರಾಗೆ ಕೊಚ್ಕೊಂಡು ಹೋಗ್ಬಿಡ್ತೀವಿ. ನೋಡಿ, ಇದು ಈ ಜನ ಅಷ್ಟೊಂದು ದುಃಖಭರಿತರಾಗಿ ಹೇಳ್ತಿರೋದು. ಅಂದರೆ ಸರ್ಕಾರ ಕೊಡೋ ಪರಿಹಾರ ಕೂಡ ಸರಿಯಾಗಿ ಕೊಡಲ್ಲ, ಈ ರೀತಿ ಒಂದು ಕಣ್ಣೆರೆಸೋ ತಂತ್ರ ಮಾಡುತ್ತೆ. ಕಣ್ಣೆರೆಸೋ ತಂತ್ರ ಮಾಡಿ ನಾವು ಕೆಲಸ ಮಾಡಿದ್ದೀವಿ ಅಂತ ಹೇಳ್ತದೆ ಅಷ್ಟೇ, ಆದರೆ ಮಾಡೋದು ಇಂತಹ ಕೆಲಸ ಎಲ್ಲ ಕೂಡ ನೀವು ನೋಡ್ತಿರ್ಬೋದು. ಇದೆಲ್ಲ ಸಿಮೆಂಟಿನ ಹಾಲೋ ಬ್ಲಾಕ್ಸಿಂದ ಮಾಡಿದ್ದು. ಇದು ಯಾರೂ ಕೂಡ ಒಂದು ಶಾಶ್ವತವಾಗಿ ಸೂರು ಕೊಡೋರು ಈ ರೀತಿ ಸಿಮೆಂಟಿನ ಹಾಲೋ ಬ್ಲಾಕ್ಸಿಂದ ಮಾಡೋದೇ ಇಲ್ಲ. ಕಳಪೆ ಸಿಮೆಂಟು, ಫಿಲ್ಟರ್ ಮರಳಿನಿಂದ ನಿರ್ಮಿಸಿರುವ ಮನೆಗಳ ಗುಣಮಟ್ಟ ಹೇಗಿದೆ ಅಂತ ನೀವೇ ಕಣ್ಣಾರೆ ನೋಡಿ. ಇನ್ನು ಈ ಮನೆಗಳಿಗೆ ಅಡಿಪಾಯವೇ ಇಲ್ಲ. ಇದ್ರೂ ಅದರ ಸ್ಥಿತಿ ಹೇಗಿದೆ ನೋಡಿ. ಮನೆಗಳನ್ನೇನೋ ಕಾಟಾಚಾರಕ್ಕೆ ಕಟ್ಟಿದ್ದಾರೆ, ಆದರೆ ಅಲ್ಲಿ ಒಳಚರಂಡಿ ವ್ಯವಸ್ಥೆ ಇಲ್ಲ, ರಸ್ತೆ, ವಿದ್ಯುತ್ ಇಲ್ಲವೇ ಇಲ್ಲ, ನೀರು ಕೇಳೋದೇ ಬೇಡ. ಅಧಿಕಾರಿಗಳು ಬಡವರು ನೋಡೋದಿಲ್ಲ ಮೇಡಮ್, ಅವರು ಶ್ರೀಮಂತರು ನೋಡ್ತಾರೆ ಅಷ್ಟೇ. ಶ್ರೀಮಂತರನ್ನೇ ನೋಡೋದು ಅವರು. ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಗ್ರಾಮದ ಬಗ್ಗೆ ಯಾವುದೇ ಮಾಹಿತಿಯನ್ನು ನೀಡೋದಿಲ್ಲ ಮತ್ತು ನಮ್ಮ ಗ್ರಾಮದ ಬಗ್ಗೆ ಯಾವುದೇ ಲೆಕ್ಕಿಸಿಲ್ಲ. ಅವರು ಕೇವಲ ಭೂಮಿ ಕೊಡ್ತೇವೆ ಅಂತ ಹೇಳ್ತಾರಲ್ರಿ ಮೇಡಮ್, ಅವ್ರು ತೊಗೊಂಡಾರ. ನಮಗೆ ಭೂಮಿ ಬೇಕಾಗಿಲ್ಲ, ಅವ್ರು ಏನಂತಾರೆ, ನೀವೇ ಭೂಮಿ ಇಸ್ಕೊಡ್ಬೇಕಂತಾರೆ. ನಾವೇ ಇಸ್ಕೊಡ್ಬೇಕು. ಹಕ್ಕಿ ಗೂಡಿನಂತಿರುವ ಈ ಮನೆಗಳನ್ನು ಅತ್ಯಂತ ನಿರ್ಲಕ್ಷ್ಯ ಹಾಗೂ ಕಳಪೆ ಗುಣಮಟ್ಟದಲ್ಲಿ ನಿರ್ಮಿಸಲಾಗಿದೆ. ಭಾರೀ ಮಳೆ ಬಂದ್ರೆ ಈ ಮನೆಗಳು ಧರೆಗುರುಳುವುದರಲ್ಲಿ ಅನುಮಾನವೇ ಇಲ್ಲ. ಸಾವನ್ನೇ ಜಯಿಸಿ ಬಂದ ನೆರೆ ಸಂತ್ರಸ್ತರನ್ನು ಸರ್ಕಾರ ಯಮನ ಬಾಯಿಗೆ ಮತ್ತೆ ನೂಕಿರುವುದು ದುರಂತವೇ ಸರಿ. ಇದು ನಮ್ಮ ರಾಜ್ಯದ ದುರಂತ ಅನ್ಬೇಕೋ ಗೊತ್ತಾಗ್ತಿಲ್ಲ. ಯಾಕಂದ್ರೆ ನಮ್ಮ ನಾಳುವವರು ಬರ ನೆರೆಯ ಪರಿಹಾರದಲ್ಲಿ ತಮ್ಮ ಅರಮನೆ ಕಟ್ಕೊಳ್ತಿದ್ದಾರೆ. ನೊಂದವರಿಗೆ ಕೇವಲ ಭರವಸೆಯ ಶೂನ್ಯ ಮಾತ್ರ ಬಿಟ್ಟು ಹೋಗ್ತಿದ್ದಾರೆ. ಅದು ಹೇಗೆ ತಿಳಿಯೋಣ ಒಂದು ಸಣ್ಣ ಬ್ರೇಕ್ನ ನಂತರ.